ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ಮುಂದೆ ಬರುವ ಮಠದವರು ಒಗ್ಗಟ್ಟಿನಿಂದ ಇರಬೇಕು ಅನ್ನುವುದರ ಸೂಚನೆಯೋ ಎಲ್ಲ ಯತಿಗಳು ಪ್ರಣವ ಜಪವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಪ್ರಣವದಲ್ಲಿ 3 ಅಕ್ಷರಗಳಿವೆ. ಅ ಉ ಮ. ಅಷ್ಟಮಠಗಳು ಉತ್ತರಾದಿ ಮಠ ಮಂತ್ರಾಲಯ ಮಠ ಅಲ್ಲ, ಅಷ್ಟೂ ಮಠಗಳು, ಅಷ್ಟಮಠಗಳು ಮಾತ್ರ ಅಲ್ಲ, ಅಷ್ಟೂ ಮಠಗಳು ಉತ್ತರಾದಿ ಮಠ ಮಂತ್ರಾಲಯ ಮಠ ಎಲ್ಲವೂ ಒಗ್ಗಟ್ಟಿನಿಂದಿರಬೇಕು ಅಂತ ಅಕ್ಷೋಭ್ಯ ತೀರ್ಥರ ಮಠ, ಅಷ್ಟಮಠಗಳು, ಅಷ್ಟೂ ಮಠಗಳು, ಎಲ್ಲ ಮಾಧ್ವ ಮಠದ ಯತಿಗಳು ಕೂಡ ಒಗ್ಗಟ್ಟಿನಿಂದ ಇದ್ದು ಪ್ರಣವದ ಜಪವನ್ನು ಮಾಡಿ ಆ ಪ್ರಣವದ ಅರ್ಥವನ್ನು ತತ್ವವನ್ನು ಜಗತ್ತಿಗೆ ತಿಳಿಸಬೇಕು, ಉಪದೇಶ ಮಾಡಬೇಕು ಅನ್ನುವ ಸಂದೇಶವನ್ನು ನೀಡಿದ್ದಾರೆ. ಇದು ಕೇವಲ ಸಂದೇಶ ನೀಡುವುದು ಮಾತ್ರ ಅಲ್ಲ, ಶ್ರೀಮದ್ ಆಚಾರ್ಯರ ಎಲ್ಲ ಪ್ರಾಚೀನ ಮಹಾ ಟೀಕಾಕಾರರ ಟಿಪ್ಪಣಿಕಾರರ ಅನುಗ್ರಹದ ಬಲದಿಂದ ಆ ಕಾರ್ಯ ನಡೆದು ಬಂದಿದೆ. ಪ್ರಣವದ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದರ ಉದ್ದೇಶ ಈ ಒಂದು ಶುಭ ಕಾರ್ಯಕ್ಕೆ ಯಾವ ವಿಘ್ನಗಳು ಬರದಂತೆ ನಿರ್ವಿಘ್ನವಾಗಿ ಇದು ಮುಂದೆ ಸಾಗಲಿ ಎನ್ನುವುದಕ್ಕೆ ಅದು ಪರಮ ಮಂಗಲ ಶಬ್ದ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪರಿಮಳಾಚಾರ್ಯರು ಪ್ರಣವದ ಪ್ರಯೋಜನವನ್ನು ಹೇಳುವಾಗ ಮಂಗಲಾಶ್ರವಣೆ ಯುಕ್ತಿ ವಿಶೇಷ ದ್ಯೋತನಂ ತಥಾ ಮೀಮಾಂಸಾನುಗ್ರಾಹ್ಯ ಮಾನಸ್ಯ ಸೂಚನಂ ಪೂರ್ವತಂತ್ರತಃ ಅಗತಾರ್ಥತಾ ಸೂಚನಂಚೇತ್ತೇವಂ ಪಂಚಪ್ರಯೋಜನ ಸೌತ್ರ ಪ್ರಾಥಮಿಕೋಂಕಾರ ಶ್ರುತಿಸಿದ್ಧೋವಧಾರ್ಯತೆ ಅಂತ ಪರಿಮಳ ಗ್ರಂಥದಲ್ಲಿ 5 ಪ್ರಯೋಜನಗಳನ್ನು ಸೂತ್ರದಲ್ಲಿರುವ ಓಂಕಾರಕ್ಕೆ ಹೇಳ್ತಾ ಮೊಟ್ಟ ಮೊದಲನೆಯ ಪ್ರಯೋಜನ ಅಂದರೆ ಮಂಗಲ ಅಂತ. ಹಾಗಾಗಿ ಓಂಕಾರ ಇದು ಪರಮ ಮಂಗಲವಾದಂತಹ ಶಬ್ದ. ಅಂತಹ ಓಂಕಾರದ ಸ್ಮರಣೆಯನ್ನು ನಾವು ಮಾಡ್ತಾ ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ. ಯಾವುದೇ ವಿಧವಾದಂತಹ ಭಿನ್ನಾಭಿಪ್ರಾಯಗಳು ಇನ್ನು ಮುಂದೆ ಬರುವುದು ಬೇಡ. ಇಬ್ಬರೂ ಸ್ವಾಮಿಗಳು, ಕೂಡಲಿ ಸ್ವಾಮಿಗಳವರು, ಮಂತ್ರಾಲಯದ ಸ್ವಾಮಿಗಳು ಇಬ್ಬರೂ ಹೇಳಿದಂತೆ ಯಾವ ಭಕ್ತರ ಮಧ್ಯದಲ್ಲಿಯೂ ಕೂಡ ಇದಕ್ಕೆ ವಿಪರೀತವಾಗಿ ಈ ಒಂದು ಸ್ನೇಹ ಸೌಹಾರ್ದಗಳಿಗೆ ಧಕ್ಕೆ ತರುವಂತಹ ಯಾವ ವಿಚಾರಗಳು ಯಾವ ಮಾಧ್ಯಮಗಳ ಮೂಲಕವಾಗಿಯೂ ಹೊರಗೆ ಬರಬಾರದು.